ದರ್ಶನ್ ಅವರ ವಿಚಾರದಲ್ಲಿ ನಾನು ದರ್ಶನ್ ಅವರನ್ನ ಬಿಡಿಸ್ಕೊಂಡ್ ಬಂದ್ಬಿಡ್ತೀನಿ ಜೈಲಿಂದ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಮುನಿರತ್ನ ಅವರು. ತಲೆ ಎಲ್ಲ ಮಾತಾಡ್ಬೇಡ ನೀನು. ದರ್ಶನ್ ಅವರನ್ನ ಸಿಕ್ಸಿದ್ದಾರೆ ಈ ಒಂದು ಕೇಸಲ್ಲಿ. ಸಿಕ್ಸಿ ಪಾಪ ಜೈಲಲ್ಲಿ ಇವತ್ತು ದರ್ಶನ್ ಅವರು ಕೊಳಿತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಏನಿದೆಯೋ ಈ ಕುತಂತ್ರಗಳು ಇದೆಲ್ಲವನ್ನು ಕೂಡ ಬಯಲಿಗೆ ಎಳೆದು ದರ್ಶನ್ ಅವರನ್ನ ನಾನು ಜೈಲಿಂದ ಒಳಗಡೆ ಬಿಡಿಸ್ಕೊಂಡ್ ಬರ್ತೀನಿ ಅಂದ್ರೆ ಒಂದು ರೋಷಾವೇಶದ ಮಾತುಗಳನ್ನ ನಮ್ಮ ಲಾಯರ್ ಜಗದೀಶ್ ಅವರು ಆಡ್ತಾ ಇದ್ರು. ಆಯ್ತು, ಆಮೇಲೆ ಡಿವಾಸ್ ಅಭಿಮಾನಿಗಳು ಕೂಡ ಜನಗಳು ಕೂಡ ತುಂಬಾ ನಂಬ್ಕೊಬಿಟ್ಟಿದ್ರು. ಇರ್ಬೋದು ಬ್ರೋ, ಇದು ಸತ್ಯ ಇರ್ಬೋದು ಕೂಡ ಇರ್ಬೋದು, ದರ್ಶನ್ ಅವರನ್ನ ಯಪ್ಪ ಬಿಡಿಸ್ಕೊಂಡ್ ಬಂದ್ಬಿಡ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ. ಲಾಯರ್ ಜಗದೀಶ್ ನಾವೆಲ್ಲ ನಂಬ್ಕೊಬಿಡೋಣ ಅನ್ನುವಂತ ಒಂದು ಮಾತುಗಳನ್ನ ಅಭಿಮಾನಿಗಳು ಆಡ್ತಾ ಇದ್ರು, ಜನಗಳು ಆಡ್ತಾ ಇದ್ರು. ಇದ್ರ ಸತ್ಯ ಇರ್ಬೋದು ಅಂತ ಅನ್ಕೊಂಡಿದ್ರು. ಚಿತ್ರ ಅಂದ್ರೆ ಆಕ್ಚುಲಿ ಇವಾಗ ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಕೂತಿದ್ದಾನೆ. ಅಪ್ಪ ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸಮಾಜ ಒಂದ್ ಕಡೆ ಹೋಗ್ತಾ ಇದೆ ಅಂದಾಗ ಒಂದು ಬಾಂಬ್ ಸಡನ್ ಆಗಿ ಏನೋ ಒಂದು ಬೇರೆ ಕಡೆ ಟ್ವಿಸ್ಟ್ ಕೊಟ್ಟಾಗ ತುಂಬಾ ಹೈಲೈಟ್ ಆಗ್ತದೆ. ಎಲ್ಲ ಕ್ಯಾಮ್ರಾಗಳು ಅವ್ರ ಮೇಲೆ ಬಿತ್ತು, ಎಲ್ಲ ಯೂಟ್ಯೂಬರ್ಸ್ಗಳು, ಎಲ್ಲ ಮೀಡಿಯಾದವರು ಎಲ್ಲ ಅವ್ರ ಮೇಲೆ ಬಿದ್ರು. ಸೊ ಅವರು ಸ್ವಲ್ಪ ಫೇಮಸ್ ಆಯ್ತು. ಅನಿಸ್ತಾ ಇದೆ ಬಿಗ್ ಬಾಸ್ ಹೋಗಕ್ಕೆ ಏನಾದ್ರು ಈ ತರ ಸ್ಟ್ರಾಟಜಿ ಮಾಡಿದ್ರ ನನ್ನ ಅವಮಾನ ಮಾಡ್ತಾ ಇದೆಯೇನಾ? ಒಂದ್ ವೇಳೆ ಎಲ್ಲ ಅಭಿಮಾನಿಗಳು ಅವ್ರು ನಂಬ್ಕೊಂಡು ಅವ್ರ ಹಿಂದೆ ಹೋಗಿದ್ರೆ ಈಗ ಏನಾಗ್ತಾ ಇತ್ತು, ಅಭಿಮಾನಿಗಳ ಪರಿಸ್ಥಿತಿ ಏನಾಗ್ತಾ ಇತ್ತು? ಸೊ ಅಭಿಮಾನಿಗಳನ್ನ ಫ್ರೀಡಂ ಪಾರ್ಕ್ಗೆ ಬನ್ನಿ ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಇವು ನಗೆ ಪಟಲ್ ಸರ್, ನಿಜವಾಗ್ ನಗೆ ಪಟಲ್ ನೋಡಿ. ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ಆಮೇಲೆ ಹೇಳ್ತಾನೆ ಅಲ್ಲಿ ಇದು ಪೆಂಡಲ್ ಹಾಕ್ಸೋಕೆ ಊಟದ ವ್ಯವಸ್ಥೆಗೆ ಏನು ಏನಾದ್ರು ಸ್ಪಾನ್ಸರ್ ಮಾಡಿ. ಅಭಿಮಾನಿಗಳು ದರ್ಶನ ಕಡೆಯವರು ಈ ರೀತಿಯಾಗಿ ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟ. ಅಲ್ಲೇ ಅಭಿಮಾನಿಗಳು ಟುಸ್ ಆದ್ರು. ನಮ್ಮನ್ನ ಹೇಳಿದ್ ಕರೆಕ್ಟ್. ಆಮೇಲೆ ಅಭಿಮಾನಿಗಳು ಕೂಡ ಇದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫಾರ್ವರ್ಡ್ ಮಾಡ್ಕೊಂಡಿದ್ರು. ಯಾರು ಕೂಡ ಇವ್ನು ಹೋಗ್ಬೇಡಿ, ಇವ್ನು ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಈ ಒಂದು ದರ್ಶನ್ ಅವರ ಪ್ರೋಗ್ರಾಮ್ಗೆ ಇದು ಮಾಡ್ತಾ ಇದ್ದಾನೆ. ಬಹಳ ಬುದ್ಧಿವಂತರು. ಯಾರು ಹೋಗ್ಬೇಡಿ ಅಂತ ಕರೆ ಕೊಟ್ಕೊಂಡಿದ್ರು. ಎಲ್ಲ ವಾಟ್ಸ್ಆಪ್ ಅಲ್ಲೇ ಫಾರ್ವರ್ಡ್ ಮಾಡಿ ಹಂಗಾಗಿ ದರ್ಶನ್ ಅಭಿಮಾನಿಗಳು ಬಂದಿದ್ದು 3 ಹಂಗ ಸರಿ ಸರಿ. ನಮಸ್ಕಾರ ಕರ್ನಾಟಕ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಏನು ಇದು ಹೊಸ ವಿಷಯ? ಒಂದ್ 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವ್ ಯಾರೋ ಅನ್ಕೊಳಕ್ ಹೋಗ್ಬಿಡಿ, ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ಬದುಕೋದಕ್ಕೆ ಟಿವಿ ಮಾಧ್ಯಮಕ್ಕೂ ಬರಬೇಕು. ಆಮೇಲೆ ಇವತ್ತೊಂಥರ ನಾನು ಹಿಂಗಾಗ್ಬಿಟ್ಟಿದ್ದೆ, ಒಂದು ಬ್ರ್ಯಾಂಡ್ ಆಗಿದ್ದೀನಿ. ಬಿಗ್ ಬಾಸ್ ಗೊರೆ ನಾನು ಕೂಡ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕನ್ವರ್ಟ್ ಆಗ್ತೀನಿ. ನನಗೊಂದು ಸೀಲ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಸೆಲೆಬ್ರಿಟಿ ಅಂತ ಆಗ್ತೀನಿ. ನೋಡಿದ್ರೇನ್ರಿ ಕೂಸರು ಒಳ್ಳೆ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಆಕ್ಚುಲಿ ಹೊರಗಡೆ ಬಿಗ್ ಬಾಸ್ ಆಟ ಆಡ್ತಾ ಇದೀವಿ ನಾವು. ಹೊರಗಡೆ ದೊಡ್ಡ ಬಿಗ್ ಬಾಸ್ ಆಟ ಆಡ್ತಾ ಇದೀವಿ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನ್ ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರೆ ಅಷ್ಟೇ. ಬಟ್ ದರ್ಶನ್ ಲೈಕ್ ಐ ಆಮ್ ಸಾರಿ, ಸುದೀಪ್ ನನಗೆ ತುಂಬಾ ಇಷ್ಟ, ನಮ್ಮ ಡಾಟರ್ಗೆ ತುಂಬಾ ಇಷ್ಟ, ನನ್ನ ಫ್ಯಾಮಿಲಿಗೆ ತುಂಬಾ ಇಷ್ಟ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೂಡ ಒಂದು ಪ್ಲಾಟ್ಫಾರ್ಮ್ ಇದೆ ನನಗೆ. ನಾನು ಸಿಎಂ ಆಗ್ಬೇಕಾ ಅಂತ ಆಕಾಂಕ್ಷಿ. ನಾನು ನಿನ್ನ ಆಸೆಗೆ ಇವತ್ತೇ 7 ನೀರು ಬಿಟ್ಬಿಡು. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಜನಗಳನ್ನ ರೀಚ್ ಆಗ್ಬೇಕು. ಯಾಕಂದ್ರೆ ಜನಗಳು ರೀಚ್ ಆದಾಗೇನೆ ನನಗೆ ವೋಟ್ ಬರೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.